Guys, welcome back to Manjula Sanjay YouTube channel. ನನ್ನ ಭಾನುವಾರ ದಿನದ ದಿನಚರಿ. ಇವತ್ತು ಭಾನುವಾರ ಹಬ್ಬದ 2ನೇ ದಿನ. ಸೊ ಬೆಳಗ್ಗೆ ಬೇಗ ಎದ್ದು ನೀಟಾಗಿ ಒಂದು ಚೆನ್ನಾಗಿರೋ ರಂಗೋಲಿ ಬಿಡೋಣ ಅಂಥೇಳಿ ರಂಗೋಲಿ ಬಿಟ್ಟೆ. ಕಲರಿಂಗ್ ಏನು ಮಾಡಲಿಲ್ಲ, ಯಾಕೆಂದರೆ ನಾಳೆನೂ ಮತ್ತೆ ರಂಗೋಲಿ ಬಿಡಬೇಕಾಗತ್ತೆ ಅಂಥೇಳಿ. ಇನ್ನೂ ನನ್ನ ರಂಗೋಲಿ ಕೆಲಸ ಮುಗಿಸಿ ಹೊರಗಡೆ ಎಲ್ಲ ಕೆಲಸ ಮುಗಿಸಿ ತಿಂಡಿಗೆ ಅಂತ ಬಂದೆ. ತಿಂಡಿ ಬಂದು ಬಿಸಿ ಬಿಸಿ ಖಾರ ಪೊಂಗಲ್ಲು, ಅದ್ರ ಜೊತೆಗೆ ಟೊಮೆಟೊ ಚಟ್ನಿ. ಖಾರ ಪೊಂಗಲ್ಗೆ ಚಟ್ನಿನೂ ಚೆನ್ನಾಗಿರುತ್ತೆ, ಟೊಮೆಟೊ ಚಟ್ನಿ ಅಂತೂ ಸೂಪರಾಗಿರುತ್ತೆ. ಇನ್ನು ಒಳ್ಳೆ ತಿಂಡಿ ಮುಗಿಸ್ಕೊಂಡು ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಅಂತೇಳಿ ಹೊರಟ್ವಿ. ಇವತ್ತು ಬೆಳಗ್ಗೆನೇ ನಮ್ಮ ಮಾರಮ್ಮನ ದೇವಸ್ಥಾನದಲ್ಲಿ ದೇವಿಗೆ ಅಲಂಕಾರ ಮಾಡಿ ಹೋಮ ಮಾಡಿ ಪೂಜೆ ಮಾಡ್ತಾರೆ. ಜೊತೆಗೆ ಇವತ್ತು ಊರಲ್ಲಿ ಮಹಿಳೆಯರಿಗೆ ರಂಗೋಲಿ ಕಾಂಪಿಟೇಷನ್ ಕೂಡ ಇದೆ. ಲಾಸ್ಟ್ ಇಯರು ರಂಗೋಲಿ ಕಾಂಪಿಟೇಷನ್ ಕೂಡ ನಾನು ಅಟೆಂಡ್ ಮಾಡಿದ್ದೆ. ಸೆಕೆಂಡ್ ಪ್ರೈಸು 1000 ರೂಪೀಸ್ ಕ್ಯಾಶ್ ಪ್ರೈಸು ಟ್ರೋಫಿ ಸಿಕ್ಕಿತ್ತು. ಬಟ್ ಅದು ನನ್ನ ಕೈಗೆ ಸಿಕ್ಕಿರಲಿಲ್ಲ. ಸೊ ನನ್ನ ಹೆಸರಲ್ಲಿ ಬೇರೆಯವ್ರು ಯಾರೋ ಅದನ್ನು ಈಸ್ಕೊಂಡ್ರು ಅಂತ ಹೇಳಿದರು. ನಾನು ನನ್ನ ಮಗಳ ಜೊತೆ ಬಾಯಿ ಬೀಗ ಹಾಕಿಸ್ಕೊಂಡಿದ್ಲು ಅಂಥೇಳಿ ಅವಳ ಜೊತೆ ಬರ್ತಾಯಿದ್ದೆ. ಬಟ್ಟು ನಾನು ಹೋಗಿ ಸ್ಟೇಜ್ ಹತ್ರ ಕೇಳೋಷ್ಟರಲ್ಲಿ ನನ್ನ ಹೆಸರಲ್ಲಿ ಯಾರೋ ಪರಿಚಯ ಇರೋರು, ಸೊ ನನಗೆ ಗೊತ್ತು ಅವರು ಅಂಥೇಳಿ ಟ್ರೋಫಿ ಮತ್ತು ಕ್ಯಾಶ್ ಪ್ರೈಸ್ ಏನಿತ್ತು ಎರಡನ್ನೂ ತೊಗೊಂಡ್ರು. ಹಾಗಾಗಿ ಈ ಸಲ ನನಗೇನು ರಂಗೋಲಿ ಬಿಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರಲಿಲ್ಲ. ಲಾಸ್ಟ್ ಟೈಮ್ ಆ ಥರ ಆಗಿದೆಯಲ್ಲ, ಸೊ ಬೇಜಾರಾಯಿತು. ಸೊ ಹಾಗಾಗಿ ಬೇಡ ಅಂಥೇಳಿ ಸುಮ್ಮನಾದೆ. ನನ್ನ ಮಗಳು ನಮ್ಮಲ್ಲಿ ದೇವ್ರ ಮುಂದೆ ರಂಗೋಲಿ ತಾನೆ ಬಿಟ್ರೇನಿಲ್ಲ, ಒಂದು ಅರ್ಧ ಗಂಟೆ ಅಂಥೇಳಿ ಇದು ಮಾಡಿದ್ರು. ಸರಿ ಅಂಥೇಳಿ ಬಂದೆ. ಸೊ ನಾನು ಬರೋಷ್ಟರಲ್ಲಿ ಆಲ್ಮೋಸ್ಟ್ ತುಂಬ ಜನ ಬಂದು ಆಲ್ರೆಡಿ ರಂಗೋಲಿನ ಅರ್ಧ ಕಂಪ್ಲೀಟ್ ಮಾಡೋದಕ್ಕೆ ಅಂತೇಳಿ ಮಾಡ್ತಾಯಿದ್ರು. ಇನ್ನು ನಾನುವೇ ಸರಿ ಆಯಿತು ಬಂದಮೇಲೆ ಬಿಡೋಣ ಅಂಥೇಳಿ ಫಸ್ಟು ಬರೀ ನಾನು ಮನೆಯಿಂದ ತರಬೇಕಾದ್ರೆ ಬರೀ ವೈಟ್ ರಂಗೋಲಿ ತೊಗೊಂಬಂದಿದ್ದು. ಕಲರಿಂಗ್ ಏನು ಬೇಡ, ಹಾಗೆ ನೀಟಾಗಿ ಬಿಡೋಣ ಸಾಕು ಅಂಥೇಳಿ. ಇನ್ನು ಅಲ್ಲಿಗೆ ಬಂದಮೇಲೆ ಎಲ್ಲರೂ ಕಲರಿಂಗ್ ಮಾಡಿ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಸರಿ ಆಯಿತು, ಕಲರಿಂಗು ಮನೇಲಿ ಎಷ್ಟಿದೆ ಅಷ್ಟು ತೊಗೊಬಾ ಅಂಥೇಳಿ ಅವಳನ್ನು ಕಳಿಸ್ಕೊಟ್ಟೆ. ಅದಾದಮೇಲೆ ಅಲ್ಲಿದ್ದವರು ನಾವು ತೆಗೆಸ್ಕೊಡ್ತೀವಿ ಬಿಡಿ ಅಂಥೇಳಿ ತರಿಸ್ಕೊಟ್ರು. ಈ ಸಲ ಕಾಂಪಿಟೇಷನಲ್ಲಿ ಫಸ್ಟೇ ಹೇಳಿದರು, ಸೊ ರಂಗೋಲಿ ಪುಡಿಯಿಂದ ಇರ್ಬೋದು, ಸೊ ನೀವು ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಲ್ಲ ನೀವೇ ತರಬೇಕು ಅಂತೇಳಿ ಹೇಳಿದರು. ಲಾಸ್ಟ್ ಇಯರು ಅವರೇ ಎಲ್ಲ ಕೊಟ್ಟಿದ್ದರು, ಕುಡಿಯೋದಕ್ಕೆ ನೀರಿಂದ ಅವರೇ ವ್ಯವಸ್ಥೆ ಮಾಡಿದರು, ರಂಗೋಲಿ ಪುಡಿನೂ ಅವರೇ ಕೊಟ್ಟಿದ್ದರು, ಕಲರಿಂಗ್ಸ್ ಎಲ್ಲ ಅವರೇ ಕೊಟ್ಟಿದ್ದರು. ಬಟ್ ಈ ಸಲ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದರು, ಯಾರ್ಯಾರು ರಂಗೋಲಿ ಬಿಡ್ತೀರಾ ಅವರು ಏನೇನೆಲ್ಲ ಮೆಟೀರಿಯಲ್ಸ್ ತರಬೇಕು. ಆ ಮೆಟೀರಿಯಲ್ಸ್ ಅಂದರೆ ರಂಗೋಲಿ, ವೈಟ್ ರಂಗೋಲಿ ಇರ್ಬೋದು, ಕಲರಿಂಗ್ ರಂಗೋಲಿ ಕಲರು, ಇಲ್ಲಾಂದರೆ ಕೆಲವೊಬ್ಬರು ಒಂದು ಕಲರಿಂಗ್ ಎಲ್ಲ ಹಾಕೋದಕ್ಕೆ ಕೆಲವೊಂದು ಅವ್ರವ್ರದ್ದೇ ಬೇಕಾಗೋದಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು ನಾವು ಯೂಶ್ವಲಿ ಮನೇಲಿ ಏನು ಕಾಫಿ ಟೀ ಸೋಸೋದಕ್ಕೆ ಜಾಲರಿ ಅಂತ ಇಟ್ಕೊಂಡಿರ್ತೀವಿ, ಅದು ಇರ್ಬೋದು. ಇಲ್ಲಾಂದರೆ ನಲ್ಲಿಗೆ ವಾಟರ್ ಫಿಲ್ಡ್ ಆಗಲಿ ಅಂತೇಳಿ ಫಿಲ್ಟ್ರನ್ನ ನಾವೇನು ಹಾಕಿರ್ತೀವಿ, ಆ ಫಿಲ್ಟ್ರಲ್ಲಿ ಕೆಲವರು ರಂಗೋಲಿ ಪುಡಿ ಹಾಕಿ ಕಲರಿಂಗ್ನ ಮಾಡ್ತಾರೆ. ಫಿನಿಶಿಂಗ್ ಚೆನ್ನಾಗಿ ರಂಗೋಲಿ ತುಂಬಾ ಚೆನ್ನಾಗಿ ಏನು ಬಿಡೋದಕ್ಕೆ ಕೆಲವೊಂದು ಮೆಟೀರಿಯಲ್ಸ್ಗಳೆಲ್ಲ ಕೆಲವೊಂದು ಯೂಟ್ಯೂಬಲ್ಲಿ ನೋಡಿದ್ದಾರೆ. ಹಾಗಾಗಿ ಸೊ ಯೂಶಲಿ ಮನೆ ಮುಂದೆ ಡೈಲಿ ಯಾರೆಲ್ಲ ರಂಗೋಲಿ ಬಿಡ್ತೀರಾ, ಸೊ ಪುಟ್ಟ ರಂಗೋಲಿಗಳನ್ನ ಬಿಟ್ಟ ಅಭ್ಯಾಸ ಇದೆ. ತುಂಬಾ ದೊಡ್ಡ ದೊಡ್ಡದು ರಂಗೋಲಿ ಬಿಟ್ಟು ಏನು ಅಭ್ಯಾಸ ಇಲ್ಲ. ಸೊ ಈ ಸಲ ಸ್ವಲ್ಪ ದೊಡ್ಡದಾಗಿರೋ ರಂಗೋಲಿ ಬಿಡೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ಫಸ್ಟು ರಂಗೋಲಿಗೆ ನನಗೆ ಯಾವಾಗಲೂ ಬಾರ್ಡ್ರ್ ಬಿಟ್ಟು ಅಭ್ಯಾಸ. ಸೊ ನನಗೆ ಬಾರ್ಡ್ರು ಕೂಡ ಚೆನ್ನಾಗಿರಬೇಕು. ಮೇನ್ ರಂಗೋಲಿ ಮಾತ್ರ ಅಲ್ಲ, ಬಾರ್ಡ್ರು ಚೆನ್ನಾಗಿದ್ರೂ ಕೂಡ ನನಗೆ ತುಂಬ ಖುಷಿ. ಬಾರ್ಡ್ರು ಚೆನ್ನಾಗಿದ್ದರೆ ಮೇನ್ ರಂಗೋಲಿ ಕೂಡ ಚೆನ್ನಾಗಿ ಕಾಣುತ್ತೆ ಅನ್ನೋದು. ಬಟ್ ನಾನು ನೋಡ್ದಂಗೆ ಅಲ್ಲಿ ತುಂಬ ಜನದ್ದು ಅಬ್ಸರ್ವ್ ಮಾಡಿದೆ, ಬಟ್ ಯಾರೂ ಬಾರ್ಡ್ರನ್ನೇ ಅಷ್ಟು ಬಿಟ್ಟಿಲ್ಲ. ಫಸ್ಟ್ ಮೇನ್ ರಂಗೋಲಿ ಕಡೆನೇ ಗಮನ ಕೊಟ್ಟಿದ್ದಾರೆ. ಬಟ್ ನಾನಂತೂ ಮೇನ್ ಬಾರ್ಡ್ರ್ ರಂಗೋಲಿ ಬಿಟ್ಟು ಆಮೇಲೆ ಮೇನ್ ರಂಗೋಲಿ ಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ತುಂಬ ಜನ ನನಗಿಂತ ಮುಂಚೆನೇ ಬಂದು ಆಲ್ಮೋಸ್ಟ್ ಅವರ ಒಂದು ರಂಗೋಲಿನ ಮುಗಿಸಿ ಕಲರಿಂಗ್ನ ಹಚ್ತಾಯಿದ್ರು. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡಿದೆ. ಸೊ ನನಗೆ ಗೊತ್ತಿರೋರೆಲ್ಲ ಕೇಳ್ತಾಯಿದ್ರು, ಲೇಟಾಗಿ ಬಂದಿದ್ದೀರಾ, ಸ್ವಲ್ಪ ಬೇಗ ಬರ್ಬೋದಿತ್ತಲ್ಲ ಅಂಥೇಳಿ. ಇನ್ನು ಕೆಲವರು ಕೇಳ್ತಾಯಿದ್ರು, ಲಾಸ್ಟ್ ಟೈಮು ನಿಮ್ಮದು ಅವಾರ್ಡು ಮತ್ತು ಕ್ಯಾಶ್ ಮಿಸ್ ಆಯ್ತಲ್ವಾ, ಏನಾಯಿತು ಅಂತ ಕೇಳ್ತಾಯಿದ್ರು. ಸೊ ಆದರೂ ಕೂಡ ಬಂದಿದ್ದೀರಲ್ಲ ಅಂತಲೂ ಕೇಳ್ತಾಯಿದ್ರು. ಸೊ ನೋಡೋಣ, ದೇವ್ರಿಗಲ್ವಾ, ದೇವ್ರ ಇಚ್ಛೆ. ಸೊ ದೇವ್ರಿಗೆ ತಾನೇ ರಂಗೋಲಿ ಬಿಡ್ತಾ ಇರೋದು. ಅದು ಅಲ್ಲದೆ ಈ ಸಲ ದೇವ್ರ ಮುಂದೆನೇ ದೇವರ ಒಂದು ಮೇನ್ ಬಾಗಿಲೇನಿರುತ್ತೆ ಅದ್ರ ಮುಂದೆನೇ ಸ್ಪೇಸ್ ಸಿಕ್ಕಿದ್ದೆ. ಸೊ ದೇವ್ರಿಗೆ ಒಂದು ರಂಗೋಲಿ ಬಿಟ್ಟಂಗಾಗುತ್ತೆ ಅಷ್ಟೇ ಅಂತೇಳಿ ಬೇಡ ಅಂದ್ಕೊಂಡೆ. ಸೊ ಅದಾದಮೇಲೆ ನನ್ನ ಮಗಳು ಯಾರ್ಯಾರು ಯಾವ್ಯಾವ ಥರ ರಂಗೋಲಿ ಬಿಡ್ತಾ ಇದ್ದಾರೆ ಒಂದು ಸಲ ನೋಡ್ಕೊಂಬರ್ತೀನಿ ಅಂದ್ಲು. ಸರಿ ಆಯಿತು, ನಾನು ಇನ್ನೂ ರಂಗೋಲಿ ಬಿಡ್ತಿದ್ನಲ್ಲ, ನೋಡ್ಕೊಂಬ ಅಂಥೇಳಿ ಬಿಟ್ಟೆ. ಇನ್ನೂ ಕೆಲವರು ನೋಡಿ ಈ ಥರ ಬಾರ್ಡ್ರ್ ಬಿಡ್ತಾ ಇದ್ದಾರಂತೆ.
ಸೊ ಹೇಳ್ತಾ ಇದ್ಲು ಈ ಥರ ಸ್ಟಾರ್ಟ್ ಮಾಡಿದ್ದಾರೆ ಅವರು ಕೆಲವರು ಅಂತ. ಇನ್ನು ಕೆಲವರು ನನಗಿಂತ ಮುಂಚೆ ಬಂದಿದ್ರು ಕೂಡ ಇನ್ನೂ ಬಿಡ್ತಾನೇ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಬಿಡ್ತಾಯಿದ್ದಾರೆ. ನಾವು ರಂಗೋಲಿನ ಚಿಕ್ಕಿ ರಂಗೋಲಿ, ಎಳೆ ರಂಗೋಲಿ ಬಿಟ್ಟರೆ ಇನ್ನು ಕೆಲವರು ಇನ್ನೊಂದು ಥರ ಎಲ್ಲ ಬಿಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ಲು. ಅದ್ರ ಜೊತೆಗೆ ಚಿಕ್ಕ ಮಗು ಕೂಡ ಒಂದು ಟ್ರೈ ಮಾಡ್ತಾಯಿದ್ದಾರೆ, ಅವ್ರು ಕೆಲವು ಬಿಡಿಸ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು. ಇನ್ನು ಕೆಲವರು ಆಲ್ರೆಡಿ ರಂಗೋಲಿನ ಬಿಟ್ಟು ಕಲರಿಂಗ್ ಮಾಡ್ತಾಯಿದ್ದಾರೆ. ಇನ್ನು ಕೆಲವರು ಕಲರಿಂಗ್ ಹಾಕ್ತಾಯಿದ್ದಾರೆ ಮತ್ತು ಪೂರ್ತಿ ಹೂವಲ್ಲಿ ಎಲ್ಲ ಕಡೆ ಹಾಕೋರು ಹಾಕ್ತಾಯಿದ್ರು. ಇನ್ನೊಂದು ವಿಶೇಷತೆ ಏನು ಅಂದರೆ ಈ ಸಲ ಉಪ್ಪು, ಕಲ್ಲು ಉಪ್ಪಿನ ಮಿಕ್ಸ್ ಮಾಡಿ, ಕಲ್ಲುಪ್ಪಿಗೆ ಯಾವ್ಯಾವ ಕಲರ್ ಬೇಕೋ ಆಯಾ ಕಲರ್ನ ಮಿಕ್ಸ್ ಮಾಡಿ ರಂಗೋಲಿ ಕೂಡ ಹಾಕ್ತಾಯಿದ್ದಾರಂತೆ. ಸೊ ಅದನ್ನು ಕೂಡ ಹೇಳ್ತಾ ಇದ್ಲು. ಇನ್ನು ಅವಳು ಬರೋಷ್ಟರಲ್ಲಿ ನಾನು ರಂಗೋಲಿನ ಕಂಪ್ಲೀಟ್ ಮಾಡಿ ಕೆಲವೊಂದು ಕಲರ್ನ ಹಚ್ತಾ ಇದೆ. ಸೊ ಅವಳು ಬಂದು ಹೇಳಿದ್ಲು ಚೆನ್ನಾಗಿದೆ, ಇದು ಕೂಡ ಸಾಕು, ದೊಡ್ಡದಾಗಿದೆ ಅಂತ ಹೇಳಿ. ನಾನೇನು ಮಾಡಿದೆ, ಅರ್ಧ ರಂಗೋಲಿ ಬಿಟ್ಕೊಂಡು ಇನ್ನು ಅರ್ಧ ಹಾಗೆ ಬಿಟ್ಟೆ. ಏಕೆಂದರೆ ಒಳಗಡೆ ಎಲ್ಲ ನೀಟಾಗಿ ಕಲರಿಂಗ್ ಮಾಡಿದ್ಮೇಲೆ ಪೂರ್ತಿ ಆಚೆ ಎಲ್ಲ ನೀಟಾಗಿ ರಂಗೋಲಿ ಬಿಡೋಣ ಅಂಥೇಳಿ. ಇಲ್ಲಾಂದರೆ ಕಲರ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಂಥೇಳಿ. ಚೆನ್ನಾಗಿದೆ, ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ತಾ ಇದ್ಲು. ನನಗಂತೂ ಬಿಸಿಲು ಸ್ಟಾರ್ಟ್ ಆಯಿತು, ಕಾಲು ಬರ್ತಾಯಿತ್ತು, ಅಲ್ಲೆಲ್ಲ ಪೂರ್ತಿ ಗಲೀಜು. ಎಲ್ಲ ನೀಟಾಗಿ ಮಾಡಿ ನೀಟಾಗಿ ನೀರೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ರು. ಆದರೂ ಕೂಡ ನಮಗೆ ಬರೀ ಕಾಲಲ್ಲಿ ಇಷ್ಟೊತ್ತು ಇದ್ದು ಅಭ್ಯಾಸ ಇಲ್ಲ, ಎಲ್ಲ ಕಡೆ ಓಡಾಡಿ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಕೂತು ಕೂತು ಕಾಲು ನೋವು ಅಂತ ಅನ್ನಿಸ್ತಾಯಿತ್ತು. ಬಟ್ ದೇವ್ರಿಗಲ್ವಾ, ಸೊ ಹಾಗನ್ನಾಗಿಲ್ಲ. ಸೊ ಬೇಗ ಮುಗಿಸೋಣ ಅಂತ ಅನಿಸಿ ಆದಷ್ಟು ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗನೆ ನಾನು ರಂಗೋಲಿನ ಬಿಟ್ಟೆ. ಒಬ್ರಿಗಿಂತ ಒಬ್ರದ್ದು ಕಲರಿಂಗ್ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ಅಂತ ಹೇಳ್ತಾ ಇದ್ಲು. ಸೊ ನನ್ನ ಮಗಳಿಗೆ ಒಂದು ಹುಡುಗಿ ಕೈಯಲ್ಲಿ ದೀಪ ಇಟ್ಕೊಂಡಿರುವಂತಹ ರಂಗೋಲಿ ನೋಡಿದ್ಲಂತೆ, ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ನಾನು ಕೂಡ ನೀಟಾಗಿ ಎಷ್ಟಾಗತ್ತೆ ಅಷ್ಟು ಎಲ್ಲ ರಂಗೋಲಿನ ಬಿಟ್ಟು ಬಂದೆ. ಇನ್ನು ನನ್ನ ಪಕ್ಕ ಕೆಲವೊಬ್ಬರು ಎಳೆ ರಂಗೋಲಿ ಬಿಡ್ತಾಯಿದ್ರು ಮತ್ತು ಒಂದು ಚಿಕ್ಕ ಮಗು ಕೂಡ ರಂಗೋಲಿನ ಬಿಟ್ಟಿರೋದು. ತುಂಬ ಜನ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ತುಂಬ ಜನ ಕೇಳ್ತಾಯಿದ್ರು, ಲಾಸ್ಟ್ ಇಯರು ಮಾಡಿದರು, ಈ ವರ್ಷವೂ ಮಾಡಿದ್ದಾರೆ ಅಂತ. ಇನ್ನು ಎಲ್ಲ ಆದಮೇಲೆ ನನ್ನ ಮಗಳು ಒಂದು ಕಡೆಯಿಂದ ವಿಡಿಯೋ ಮಾಡ್ಕೊಬಂದ್ಲು. ಸೊ ಕೆಲವೊಂದು ರಂಗೋಲಿ ತುಂಬ ಇಷ್ಟಪಟ್ಲು. ಇದು ದೊಡ್ಡದಾಗಿ ಚೆನ್ನಾಗಿ ಬಿಟ್ಟಿದ್ದಾರೆ. ಇದು ಕೆಲವೊಂದು ಮಧ್ಯದಲ್ಲೆಲ್ಲ ಹೂವು ಹಾಕಿದ್ದಾರೆ, ಅವ್ರಿಗೆ ಆದಷ್ಟು ರಂಗೋಲಿ ಬಿಟ್ಟಿದ್ದಾರೆ. ಇದು ಚಿಕ್ಕ ಮಗು ಯಾವುದೋ ಟ್ರೈ ಮಾಡಿರೋದು. ಇದು ದೊಡ್ಡವ್ರು ಬಿಟ್ಟಿರೋ ರಂಗೋಲಿ. ಲಾಸ್ಟ್ ಟೈಮು ಈ ರಂಗೋಲಿ ಯಾರು ಬಿಟ್ಟಿದ್ದಾರೆ ಅವ್ರಿಗೆ ಫಸ್ಟ್ ಪ್ರೈಸ್ ಬಂದಿದ್ದು. ಈ ಸಲ ನೋಡೋಣ. ನೋಡಿ, ಇದು ನನ್ನ ಮಗಳು ಹೇಳ್ತಾಯಿದ್ದು ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ. ಇನ್ನು ಇದು ಕೂಡ ಹುಡುಗಿದು ಕಲರಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿ ಬಂದಿದೆ. ಬಟ್ ಈ ಥರ ರಂಗೋಲಿ ಬಿಡೋದಕ್ಕೆ ತುಂಬಾ ಪೇಷನ್ಸ್ ಬೇಕು, ತುಂಬ ರಂಗೋಲಿ ಖರ್ಚಾಗುತ್ತೆ. ಇನ್ನು ನೋಡಿ, ಇದು ಕೂಡ ಚೆನ್ನಾಗಿ ಬಿಟ್ಟಿದ್ದಾರೆ. ಎಳೆ ರಂಗೋಲಿ ತುಂಬ ಕಲರಿಂಗ್ ಮಾಡಿಲ್ಲ, ಬಟ್ ಆದರೂ ಚೆನ್ನಾಗಿದೆ. ಇಷ್ಟಕ್ಕೆ ಲಾಸ್ಟ್ ಆಗುತ್ತೆ. ಮಾರಿಗುಡಿ ಏನಿದೆ ಅಲ್ಲಿಂದ ಪೂರ್ತಿ ಆ ಕಡೆ ಚಾಮುಂಡೇಶ್ವರಿ ಏನು ದೇವಸ್ಥಾನ ಇದೆ ಅಲ್ಲಿವರೆಗೂ ಬಿಟ್ಟಿರುವಂಥದ್ದು. ಇದಂತೂ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿದೆ. ಐ ಥಿಂಕ್ ಈ ಸಲ ಇದಕ್ಕೆ ಫಸ್ಟ್ ಪ್ರೈಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಾನಂತ ಎಲ್ಲ ನನ್ನ ಜೊತೆಗೆ ನೋಡ್ದಾರಲ್ಲ ಹಾಗೆ ಅಂತ ಇದ್ದರು. ಇನ್ನು ಅಂತೂ ಇಂತೂ ನನ್ನ ಒಂದು ಫುಲ್ ಕಲರಿಂಗ್ ರಂಗೋಲಿ ಎಲ್ಲ ಮುಗೀತು. ಅದಾದಮೇಲೆ ಕೆಲವೊಂದು ಫೋಟೋಸ್ ತೊಗೊಂಡು ಕೆಲವರು ವೀಡಿಯೋ ಕಳಿಸಿ ಅಂತ ಹೇಳಿದ್ರು ಅಂತೇಳಿ ಎಲ್ರಿಗೂ ನೀಟಾಗಿ ವೀಡಿಯೋ ಮಾಡಿ ಕಳಿಸ್ದೆ. ಎಲ್ಲರೂ ತುಂಬಾ ಇಷ್ಟಪಟ್ಟು ನನಗೆಲ್ಲರೂ ತುಂಬ ಚೆನ್ನಾಗಿದೆ ಅಂತೇಳಿ ವಿಶ್ ಮಾಡ್ತಾಯಿದ್ರು. ಖುಷಿ ಆಯಿತು. ಇನ್ನು ಅಷ್ಟರಲ್ಲಿ ದೇವಸ್ಥಾನದಲ್ಲಿ ಹೋಮ ಎಲ್ಲ ಮುಗ್ದಿತ್ತು. ನಾನು ನೀಟಾಗಿ ಕೈಕಾಲು ತೊಳ್ಕೊಂಡು ಸೊ ಒಂದು ರೌಂಡ್ ಹಾಗೆ ದೇವರು ಪೂಜೆ ಮಾಡ್ತಾಯಿದ್ರಲ್ಲ, ಸೊ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತೇಳಿ ಒಳಗಡೆ ಬಂದೆ. ಹೋಮ ಎಲ್ಲ ಮುಗ್ದಿತ್ತು, ಮಹಾಮಂಗಳಾರತಿ ಎಲ್ಲ ಮುಗ್ದಿತ್ತು. ಸೊ ಇನ್ನು ಮೇನ್ ದೇವ್ರನ್ನ ನೋಡಿಕೊಂಡು ಸೊ ಹೇಗೆ ಅಲಂಕಾರ ಮಾಡಿದ್ದಾರೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂಥೇಳಿ ಹಾಗೆ ಬಂದೆ. ಸೊ ಅಲ್ಲಿ ನಿಂತು ನನಗಂತೂ ಕಾಲೆಲ್ಲ ತುಂಬ ನೋವು ಬಂದುಬಿಟ್ಟಿತ್ತು, ತುಂಬ ಗಲೀಜು ಕೂಡ ಆಗಿತ್ತು. ಸೊ ದೇವಸ್ಥಾನದಲ್ಲೇ ನಲ್ಲಿ ಇದೆ, ಸೊ ಅಲ್ಲೇ ನೀಟಾಗಿ ಕೈ ಮತ್ತು ಕಲರಿಂಗ್ ಎಲ್ಲ ಪೂರ್ತಿ ಎರಡು ಕೈಗೂ ಎಲ್ಲ ಹರಡ್ಬಿಟ್ಟಿತ್ತು. ಅಲ್ಲೇ ಆದಷ್ಟು ನೀಟಾಗಿ ಕೈ ತೊಳ್ಕೊಂಡು ದೇವಸ್ಥಾನ ಹತ್ರ ಬಂದೆ. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೊರಗಡೆ ಹೂವಿನ ಅಲಂಕಾರ ಪೂರ್ತಿ ಚೆಂಡು ಹೂವಲ್ಲಿ ಮಾಡಿರೋದು, ಒಳಗಡೆ ದೇವ್ರಿಗೆ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಅಲಂಕಾರ ಮಾಡಿದ್ದಾರೆ. ಒಂದು ನಿಂಬೆಹಣ್ಣು ಹಾರ, ಪೂರ್ತಿ ಮಲ್ಲಿಗೆ ಹೂವು, ಸೇವಂತಿಗೆ ಹೂವು, ಸ್ಫಟಿಕ, ರೋಸು ಸಖತ್ತಾಗಿದೆ. ಇನ್ನು ದೇವ್ರು ನೋಡ್ಕೊಂಡು ಬರಬೇಕಾದ್ರೆ ಪ್ರಸಾದ ಪೊಂಗಲ್ಲು ಅದು ಲಾಸ್ಟು ನನಗೆ ಸಿಕ್ಕಿದ್ದು, ಇನ್ನೂ ಖುಷಿ ಆಯಿತು. ಸರಿ ಅಂಥೇಳಿ ಅಲ್ಲೇ ಕೂತ್ಕೊಂಡು ಪ್ರಸಾದ ತಿಂದ್ಕೊಂಡು ಕೈ ತೊಳ್ಕೊಂಡು
ಕೆಲವೊಂದು ವೀಡಿಯೋಗಳೆಲ್ಲ ಮಾಡಿದೆ, ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡು ಸೊ ಹೊರಗಡೆ ಬಂದೆ. ಇನ್ನೂ ಇಬ್ಬರು ರಂಗೋಲಿನ ಕಲರಿಂಗ್ ಮಾಡ್ತಾನೇ ಇದ್ದರು. ಸರಿ ಅಂತೇಳಿ ನಾನು ಮನೆಗೆ ಬಂದು ನನ್ನ ಮಗಳು ಬಾಯಿ ಬೀಗ ಹಾಕಿಸ್ಕೊತೀನಂದ್ಲು ಈ ಸಲನೂ ಕೂಡ. ಸರಿ ಬಾಯಿ ಬೀಗ ಹಾಕಿಸ್ಕೊಂಡ್ಮೇಲೆ ಪಂಜು ತುಂಬಾ ಇಂಪಾರ್ಟೆಂಟು. ಪಂಜು ಅಂದರೆ ಇದು ಗಣಕಲೆ ಕಡ್ಡಿ. ಗಣಕಲೆ ಕಡ್ಡಿಗೆ ನಾವು ತೊಪ್ಪೆನ ಹಚ್ಚಿ ಸೊ ಅದ್ರ ಮೇಲೆ ಬಟ್ಟೆ ಒಂದು 2-3 ರೌಂಡು ಒಳಗಡೆ ಬಟ್ಟೆ ಹಾಕಿ ಅದ್ರ ಮೇಲೆ ತೊಪ್ಪೆ ಹಾಕ್ತೀವಿ. ಸೊ ಆಚೆ ಒಂದಿಷ್ಟುದ ಬಟ್ಟೆ ಬಿಡ್ತೀವಿ, ಯಾಕೆಂದರೆ ಸೊ ಕಡ್ಡಿ ಇದಕ್ಕೆ ಬೆಂಕಿ ಹಚ್ಚಿದಾಗ ನೀಟಾಗಿ ಹಚ್ಕೊಳ್ಳಿ ಅಂತೇಳಿ. ಇದು ಪಂಜು ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟು. ಸೊ ಇದು ಬಂದು ಸೋಮವಾರ ನಾಳೆ ಸಂಜೆಗಿರೋದು. ಬಟ್ ಬಿಸಿಲು ಚೆನ್ನಾಗಿ ಒಣಕೊಂಡ್ರೆ ಪಂಜು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತೇ ಮಾಡಿ ಇಟ್ಟಿದ್ದೀನಿ. ಇವತ್ತು ನಾಳೆ ಚೆನ್ನಾಗಿ ಒಣಗಿದ್ರೆ ಸೊ ನಮಗೂ ಕೂಡ ಅದು ಪಂಜು ಇಟ್ಕೊಂಡು ಹೋಗೋದಕ್ಕೆ ಬೆಂಕಿ ಚೆನ್ನಾಗಿ ಹಚ್ಚುತ್ತೆ. ಸೊ ಹಚ್ಚಿದ್ರೇ ಪೂರ್ತಿ ಒಂದು ರೌಂಡ್ ಬರೋವರೆಗೂ ಇರುತ್ತೆ ಅಂಥೇಳಿ. ಇನ್ನು ಅದು ಬಿಸಿಲಿಗೆ ಚೆನ್ನಾಗಿಟ್ಟು ನಾನು ಸಂಜೆ ಪೂಜೆಗೆ ಅಂಥೇಳಿ ದೇವಸ್ಥಾನಕ್ಕೆ ಬಂದೆ. ಇವತ್ತು ತಂಬಿಟ್ಟು ಆರತಿ. ಯೂಶಲಿ ಸಂಜೆ ಮಡಿ ಬಟ್ಟೆ ಹಾಸಿರ್ತಾರೆ ದೇವಸ್ಥಾನದಲ್ಲಿ ಒಳಗಡೆ. ಸೊ ಆ ಮಡಿಮೆಟ್ಟೆ ಮೇಲೆ ನಮ್ಮ ಒಂದು ಪೂಜೆನ ತಟ್ಟೆನ ಇಟ್ಟು ಪೂಜೆ ಮಾಡಿಸ್ಬೇಕು. ನಾವು ಮುಂಚೆನೇ ಬಂದ್ವಿ. ಸೊ ಹಾಗಾಗಿ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪೂಜೆ ಮಾಡಿಸ್ಕೊಂಬರೋಣ ಅಂಥೇಳಿ ಬಂದ್ವಿ. ಸೊ ಇಲ್ಲಾಂದರೆ ಎಲ್ಲ ಬರೋವರೆಗೂ ಇಲ್ಲೇ ಕಾಯ್ದು ಮಹಾಮಂಗಳಾರತಿಯವರೆಗೂ ಕಾಯಬೇಕು. ತುಂಬ ಲೇಟ್ ಆಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಹೀಗೇ ಊರಲ್ಲಿ ಸಾರೋದಕ್ಕೆ ಅಂತೇಳಿ ಎಲ್ಲ ಹೋಗ್ತಾರೆ. ಅವರು ಸಾರಿ ಛತ್ರಿ ತೊಗೊಂಡು ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ಮಾಡಿಕೊಡ್ತಾರೆ. ಸೊ ಇಲ್ಲೂ ಕೂಡ ಸುಮಾರು ರಶ್ ಇತ್ತು. ನಮ್ಮ ಥರನೇ ಕೆಲವರು ಮುಂಚೆನೇ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ತಂಬಿಟ್ಟ ಮಾಡ್ಕೊಂಡು ಬಂದಿದ್ದರು. ಇಲ್ಲಿಗೆ ಅಸಕ್ಕಿ ತಂಬಿಟ್ಟು ಮಾಡುವಂಥದ್ದು ಈ ದೇವ್ರಿಗೆ. ಸರಿ ಅಂಥೇಳಿ ಸೊ ನಾವು ಕೂಡ ತಂಬಿಟ್ಟು ಆರತಿ ನಾವೇನು ತಂದಿಟ್ಟಿದ್ವಿ ಸೊ ಅದನ್ನು ದೇವ್ರಿಗೆ ಇಲ್ಲೇ ನಾವೇ ಹೊರಗಡೆಯಿಂದನೇ ಆರತಿ ಮಾಡಿ ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಇಟ್ವಿ. ಅವ್ರು ಹೇಳ್ತಾಯಿದ್ರು ಸೊ ಇದೇ ಕೊನೆಯದು, ಇನ್ಯಾರಿಗೂ ಮಾಡಲ್ಲ ಅಂಥೇಳಿ. ಸರಿ ಅಂಥೇಳಿ ನಾವು ಏನು ತಟ್ಟೆಗಳು ತಂದಿದ್ವಿ ಪೂಜೆಗೆ ಅಂಥೇಳಿ ಅದನ್ನು ಕೊಟ್ವಿ. ಅದನ್ನು ಕೊಟ್ಟು ಪೂಜೆನ ಮಾಡಿಸ್ಕೊತಾ ಇದ್ವಿ. ದೇವರ ಅಲಂಕಾರನೂ ಕೂಡ ನೋಡಿ ಸಖತ್ತಾಗಿದೆ. ಸೊ ಬೆಳಿಗ್ಗೆ ಏನು ಅಲಂಕಾರ ಮಾಡಿದ್ರು ಅದ್ರ ಜೊತೆಗೆ ಇನ್ನೊಂದು 4-5 ಹೂನ ಹಾಕಿದ್ದಾರೆ. ಹೂವಿನ ಅಲಂಕಾರಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇನ್ನು ಹೊರಗಡೆ ಪೂರ್ತಿ ಲೈಟಿಂಗ್ಸಲ್ಲಿ ಅಲಂಕಾರ ಆಗಿದೆ. ಇನ್ನು ದೇವಸ್ಥಾನದ ಒಳಗಡೆ ಪೂರ್ತಿ ಹೂವಲ್ಲಿ ಅಲಂಕಾರ ಮಾಡಿದ್ದಾರೆ. ಎರಡೂ ಚೆನ್ನಾಗಿದೆ. ಅದರಲ್ಲೂ ನೈಟ್ ಟೈಮು ನೋಡೋದಕ್ಕಂತೂ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನು ಬರ್ತಾ ಬರ್ತಾ ಜನ ಜಾಸ್ತಿನೇ ಆಗ್ತಾಯಿದ್ರು. ಸೊ ಹಾಗಾಗಿ ಅವರು ಇನ್ನೂ ಯಾರಿಗೂ ಪೂಜೆ ಆಗಲ್ಲ ಇನ್ನು ಅಂತ ಹೇಳ್ತಾಯಿದ್ರು. ಇನ್ನು ನೆಕ್ಸ್ಟ್ ಪೂಜೆ ಇಲ್ಲಿ ಮಾಡೋದಿಲ್ಲ. ಸೊ ಇದೇ ದೇವ್ರನ್ನ ಪಕ್ಕದಲ್ಲಿ ಇಟ್ಟಿರ್ತಾರೆ. ಸೊ ಅಲ್ಲಿ ಪೂಜೆ ಮಾಡಿಸ್ಕೋಬೇಕು. ನೀಟಾಗಿ ಮಡಿಯಾಡಿಸಿರ್ತಾರೆ. ಮಡಿ ಮೇಲೆ ನಾವು ಪೂಜೆ ತಟ್ಟೆನ ಇಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಬೇಕು. ಬಟ್ ನಮಗೆ ಲೇಟ್ ಆಗುತ್ತೆ ಅಂಥೇಳಿ ನಾವು ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ. ಸೊ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇನ್ನು ದೇವ್ರ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇನ್ನು ತೀರ್ಥ ಪ್ರಸಾದ ಇಸ್ಕೊಂಡ್ರು ನಾವು ಮನೆಗೆ ಬಂದುಬಿಟ್ವಿ. ಇನ್ನು ನನ್ನ ಮಗಳು ಫ್ರೆಂಡ್ಸ್ ಜೊತೆ ಅಲ್ಲೇ ಇರ್ತೀನಿ ಅಂದ್ಲು. ಸರಿ ಅಂತೇಳಿ ಇರುವಂತೇಳಿ ಅಲ್ಲೇ ಬಿಟ್ಟೆ. ಅವಳ ಫ್ರೆಂಡ್ ಜೊತೆ ಫೋಟೋಸ್ ತೊಗೊಂಡು ಈ ವಿಡಿಯೋ ಎಲ್ಲ ಮಾಡಿದ್ದಾಳೆ. ನೋಡಿ ಇಷ್ಟು ಜನ ಇದ್ದಾರೆ. ಈ ಊರವರೆಲ್ಲರೂ ಬಂದು ಒಟ್ಟಿಗೆ ಬರಬೇಕು. ಸೊ ಎಲ್ಲ ಬಂದಾದಮೇಲೆ ಪೂಜೆ ಮಹಾಮಂಗಳಾರತಿ ಏನೋ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಕಡೆ ಎಲ್ಲ ದೇವ್ರನ್ನ ಇಟ್ಟು ಅಲ್ಲಿ ಅಲಂಕಾರ ಮಾಡಿ ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ತಾರೆ. ಎಲ್ಲರೂ ತಂಬಿಟ್ಟನ್ನು ಏನು ತಂದಿಟ್ಟಿರ್ತಾರೆ ಅದನ್ನು ಮಡಿ ಬಟ್ಟೆ ಹಾಸಿರ್ತಾರೆ. ಆ ಮಡಿ ಬಟ್ಟೆ ತಟ್ಟೆ ಮೇಲೆ ಆ ಮಡಿ ಬಟ್ಟೆ ಏನು ಇಟ್ಟಿರ್ತಾರೆ ಅಲ್ಲಿ ತಟ್ಟೆಗೆಲ್ಲ ಇಡಬೇಕು ನೋಡಿ ಈ ಥರ. ಸೊ ಇಲ್ಲಿ ಅವರೇ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಮಹಾಮಂಗಳಾರತಿ ಆಗುತ್ತೆ. ಅದಾದಮೇಲೆ ಪೂಜೆ ಮುಗೀತು ಅಂಥೇಳಿ ಬಟ್ಟೆ ತೊಗೊಂಡು ಎಲ್ಲರೂ ಮನೆಗೆ ಬರ್ತಾರೆ. ಇನ್ನು ನಾಳೆ ಅಪ್ಪ ಅವರ ಬರ್ತ್ಡೇ ಆದ್ದರಿಂದ ಅಪ್ಪ ಅವರ ಸ್ಟ್ಯಾಚ್ ಕೂಡ ಹಾಕಿದ್ದಾರೆ. ಇನ್ನು ದೇವಸ್ಥಾನ ಎದುರುಗಡೆನೇ ಒಂದು ಆಶೀರ್ವಾದ್ ವೆಜ್ ಅಂತೇಳಿ ಹೊಸ ಒಂದು ವೆಜ್ ಹೋಟೆಲ್ ಓಪನ್ ಆಗ್ತಿದೆ. ಜಾವ 5 ಗಂಟೆಗೆ ಹೋಮ ಸ್ಟಾರ್ಟ್ ಆಗುತ್ತೆ. ರಂಗೋಲಿ ಬಿಟ್ಕೊಡಿ ಅಂತ ಕೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ನೀಟಾಗಿ ನನಗೆ ಬಂದಾಗೆ ಒಂದು ರಂಗೋಲಿ ಬಿಟ್ಟು ಕಲರಿಂಗ್ ಮಾಡಿಕೊಟ್ಟು ನಾನು ಮನೆಗೆ ಬಂದೆ.